ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಣ್ಣು ಪಾಲು ಉದ್ಘಾಟನೆ ಭಾಗ್ಯ ಕಂಡ್ರು ತಪ್ಪದ ಕಳಪೆ ಕಾಮಗಾರಿ ದರ್ಶನ. ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ನಾಲೆಗಳ ಕುಸಿತ. ಮಡಬಲು ಗ್ರಾಮದಲ್ಲಿ ಎತ್ತಿನಹೊಳೆ ನಾಲೆಗಳ ಗೋಡೆಗಳ ಕುಸಿತ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಡಬಲು ಗ್ರಾಮ. ಆಲೂರಿನಲ್ಲಿ 64 ಕಿಲೋಮೀಟರ್ ಹಾದು ಹೋಗಿರುವಂತಹ ಯೋಜನೆಯ ನಾಲೆ ನೀರು ಹರಿಯುವ ಮುನ್ನವೇ ಕುಸಿದಿರುವ ಎತ್ತಿನಹೊಳೆ ನಾಲೆಗಳು. ಅವೈಜ್ಞಾನಿಕ ಕಾಮಗಾರಿ ಅಂತ ಸ್ಥಳೀಯರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ನೋಡಿ, ಎತ್ತಿನಹೊಳೆ ಎಷ್ಟು ವರ್ಷಗಳಿಂದ ಈ ಯೋಜನೆ ಜಾರಿಗೆ ತರಬೇಕು ಅಂತ ಚಿಂತಿಸ್ತಾ ಇರೋದು, ಯೋಚಿಸ್ತಾ ಇರೋದು, ಇದಕ್ಕೆ ಅಂತ ಏನೆಲ್ಲ ಮಾಡಲಾಗಿದೆ. ಬೇಕಾಬಿಟ್ಟು ಕಾಟಾಚಾರಕ್ಕೆ ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಯಾರಾದರೂ ಹೇಳ್ತಾರ? ಇದನ್ನೇ ಮಣ್ಣು ಪಾಲು ಮಾಡ್ತಾ ಇದ್ದಾರಲ್ಲ. ಉದ್ಘಾಟನೆ ಭಾಗ್ಯ ಕಂಡಿದೆ, ಅದೇ ಕಳಪೆ ಕಾಮಗಾರಿ. ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ನೀವು ದೃಶ್ಯದಲ್ಲಿ ನೋಡಿದ್ರೇ ಗೊತ್ತಾಗತ್ತೆ. ಇದರಿಂದ ಎಷ್ಟು ರೈತರಿಗೆ ಅನುಕೂಲ ಆಗ್ತಾ ಇತ್ತು, ಎಷ್ಟು ಜನ ಕಾಯ್ಕೊಂಡು ಕೂತಿದ್ರು ಈ ಯೋಜನೆಗೋಸ್ಕರ. ಬೇಕಾಬಿಟ್ಟು ಯಾರು ಹೇಳಲ್ಲ, ಯಾರು ಕೇಳಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಮಾಡಿದ್ರೆ ಹಿಂಗಾಗತ್ತೆ. ಎತ್ತಿನಹೊಳೆ ಯೋಜನೆ ಇದೆ. ಆಲೂರು ತಾಲೂಕಲ್ಲಿ 64 ಕಿಲೋಮೀಟ್ರು ಹೋಗಿದೆ. 64 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ರೈತರ ಮನೆ ಹಾಳು ಮಾಡೇ ತಗೊಂಡು ಹೋಗಿದ್ದೀವಿ. ಏಕೆಂದರೆ ತೋಟ ಇತ್ತು, ಕಾಫಿ ಗಿಡ ಇತ್ತು, ಮೆಣಸಿತ್ತು, ಅನೇಕ ಈ ಥರದ ಫಲಗಳೆಲ್ಲ ಹಾಳು ಮಾಡಿ ಹೋಯಿತು. ಮುಂದೆ ಹೋದರೆ 90 ಅಡಿ ಆಳವರೆಗೂ ಹೋಗಿದ್ದಾನೆ. ಬೋರ್ವೆಲ್ಲೆಲ್ಲ ಬರ್ತಾ ಇದ್ದು, ನೀರು ಕೂಡ ನಿಂತಾಗಿತ್ತು. ಆದರೂ ಕೂಡ ಯೋಜನೆ ಇದು ಒಂದು 5-6 ಜಿಲ್ಲೆಗೆ ಹೋಗುತ್ತೆ ಅಂತ ಹೇಳಿ ಒಂದು ಇದು ಮಾಡಿದ್ರು. ಆದರೂ ಹೋಗೋಂಥ ಸಂದರ್ಭನೇ ಇಲ್ಲ. ಇವತ್ತು ಎಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ. ನೀರು ಬಿಟ್ಟರೆ ಯಾವುದೂ ಉಳಿಯೋದೇ ಇಲ್ಲ. ಇಲ್ಲಿ ರೈತರು ಹಾಳಾದರು, ಅಲ್ಲಿ ರೈತರು ಹಾಳಾದರು. ಸರ್ಕಾರ ಇದಕ್ಕೆ ಹೊಣೆ ಬರಬೇಕಾಗುತ್ತೆ. ಅವ್ರು ಬಂದು ಈಗ ಅವ್ರ ಯೋಗ್ಯತೆ ಇದ್ದರೆ ಅವ್ರು ಬಂದು ನೋಡಲಿ. ಅವರು ಈ ಸರಿ ಎಲ್ಲ ನೋಡಿ ಪರಿಶೀಲನೆ ಮಾಡಿ ಹೊಸದಾಗಿ ಮತ್ತೆ ಮಾಡಬೇಕಾಗುತ್ತೆ ಹೊರತು ಇದೇನು ನಿಲ್ಲಲ್ಲ. ಇದು ಯಾವುದು ಕೂಡ ಈ ರೀತಿ ಒಂದು ಅನ್ಯಾಯ ಮಾಡಿದಾರಂತೆ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಹಾಕ್ತೀವಿ. ಎತ್ತಿನಹೊಳೆ ಯೋಜನೆ ಇದೆ. ಆಲೂರು ತಾಲೂಕಲ್ಲಿ 64 ಕಿಲೋಮೀಟ್ರು ಹೋಗಿದೆ. 64 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ರೈತರ ಮನೆ ಹಾಳು ಮಾಡಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇದು ಮಹತ್ವಾಕಾಂಕ್ಷಿ ಯೋಜನೆ, ಎಷ್ಟೋ ಜನರಿಗೆ, ರೈತರಿಗೆ ಅನುಕೂಲ ಆಗಬೇಕಾಗಿದ್ದಂಥ ಯೋಜನೆ. ಇಂಥ ಯೋಜನೆಯಲ್ಲೇ ಬೇಕಾಬಿಟ್ಟಿ ಕೆಲಸಗಳಾಗಿದೆ ಅಂದರೆ ನಿಜವಾಗ್ಲೂ ಆಕ್ರೋಶ, ಅಸಮಾಧಾನ ವ್ಯಕ್ತ ಆಗತ್ತೆ. ಏನು ಹೇಳ್ತಾರೆ ಸಂಬಂಧಪಟ್ಟವರು? ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರನ್ನ ಕೊಡ್ತಕ್ಕಂತಹ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಾಕಷ್ಟು ಸುಮಾರು 23,000 ಕೋಟಿ ಅಂದ್ರೆ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಉದ್ಘಾಟನೆಯ ಭಾಗ್ಯವನ್ನು ಕೂಡ ಕಂಡರು. ಆದ್ರೆ ನೀರು ಕೊಡುವುದರಲ್ಲಿ ಜೊತೆಗೆ ಒಂದಿಷ್ಟು ತಾಲೂಕುಗಳಿಗೆ ಈಗಾಗಲೇ ಅನುಕೂಲ ಆಗಿರ್ತಕ್ಕಂಥದ್ದು. ಅರಸೀಕೆರೆ ಆಗಿರ್ಬೋದು, ಆಲೂರು ಆಗಿರ್ಬೋದು, ಈ ಭಾಗಗಳಿಗೆ ಒಂದಿಷ್ಟು ಅನುಕೂಲ ಆಗಿದೆ. ಅದರಲ್ಲಿ ಒಂದು ಈಗಾಗಲೇ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಡಬಲು ಗ್ರಾಮ ವ್ಯಾಪ್ತಿಗೆ ಬರ್ತಕ್ಕಂತಹ ಎತ್ತಿನಹೊಳೆ ಕಾಮಗಾರಿಯಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ಈಗಾಗಲೇ ತೀವ್ರ ಆಕ್ರೋಶಕ್ಕೆ ಗುರಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಜೊತೆಗೆ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅದು ಕೇವಲ ಒಂದು ಜಾಗದಲ್ಲ, ಸುಮಾರು 4-5 ಕಡೆ ಇದೇ ರೀತಿ ಕೇವಲ 1 ವರ್ಷ ಕೆಲಸ ಮಾಡಿ 1 ವರ್ಷ ಆಗಿಲ್ಲ, ನೀರು ಕೂಡ ಹರಿದು 1 ವರ್ಷ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ, ಇಂತಹ ಸನ್ನಿವೇಶದಲ್ಲಿ ಈ ರೀತಿ ಕಳಪ ಕಾಮಗಾರಿಯ ದರ್ಶನ ಆಗಿರುವಂತದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಯನ್ನು ಈಗಾಗಲೇ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಸಾಕಷ್ಟು ಈ ಕುಡಿಯೋ ನೀರಿನ ಯೋಜನೆಗೆ ಬಹಳ ಮುಖ್ಯವಾಗಿ ಬಯಲುಸೀಮೆಗೆ ನೀರನ್ನು ತೆಗೆದುಕೊಂಡು ಹೋಗುವಂತಹ ಬಹುದೊಡ್ಡ ಯೋಜನೆ ಇದು ಕೂಡ ಆಗಿರತಕ್ಕಂಥದ್ದು. ಅದರಲ್ಲೂ ತುಮಕೂರು, ಚಿಕ್ಕಬಳ್ಳಾಪುರ ಮತ್ತೆ ಈ ಭಾಗ ಹಾಸನದ ಭಾಗಗಳಿಗೆ ಸಾಕಷ್ಟು ನೀರನ್ನು ಕೊಡ್ತಕ್ಕಂತಹ ಯೋಜನೆ ಆಗಿತ್ತು. ಇದರಲ್ಲಿ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಈಗ ಆಕ್ರೋಶಕ್ಕೆ ಗುರಿ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.